ಸಿಲಿಂಡರ್ ಬೆಲೆ ಕಡಿಮೆ ಮಾಡಲಿ. ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಮೋದಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ಇಳಿಸಲಿ, ಇಳಿಸಲಿ. ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು. ಧಿಕ್ಕಾರ, 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 ಧಿಕ್ಕಾರ. ಇಳಿಸಲಿ, 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 ಇಳಿಸಲಿ. ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಏಕಾಏಕಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದೇಶದ ಜನರಿಗೆ, ಬಡ ಜನರಿಗೆ ಮತ್ತು ಬೀದಿ ಬದಿನಲ್ಲಿ ಊಟದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಕೂಲಿ ಕಾರ್ಮಿಕರಿಗೆ ಏಕಾಏಕಿ ಶಾಕ್ ನೀಡಿದೆ. ಏನಂದರೆ 993 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆ ಏರಿಕೆ ಮಾಡಿದ್ದಾರೆ. ಇದು ಕೇವಲ 2026ನೇ ಇಸ್ವಿನಲ್ಲೇ ಇದು 3ನೇ ಸಲ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ಕೇವಲ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ನಮಗೇನು ಅನಾನುಕೂಲ ಆಗೋದಿಲ್ಲ ಅಂಥೇಳಿ ಜನತೆ ತಿಳ್ಕೊಬಾರ್ದು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಏರಿಕೆ ಆಗೋದ್ರಿಂದ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಟೀ ಮಾರ್ತಕ್ಕಂಥವ್ರು ಇರ್ಬೋದು, 10 ರೂಪಾಯಿ 20 ರೂಪಾಯಿಗೆ ಇಡ್ಲಿ ವಡೆ ಮಾರ್ತಕ್ಕಂಥವ್ರು ಇರ್ಬೋದು, ಮತ್ತು ಕೂಲಿ ಕಾರ್ಮಿಕರು ಅವರನ್ನೇ ಈ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಹೋಟೆಲ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಇವತ್ತು ಅವರ ಹೊಟ್ಟೆ ಮೇಲೆ BJP ಸರ್ಕಾರ ಹೊಡೆದಿದೆ. ಇದನ್ನು ಕೂಡಲೇ ಹಿಂಪಡೆದುಕೋಬೇಕು. ಚುನಾವಣೆ ಆಗೋ ತನಕ BJP ಸರ್ಕಾರ 1 ರೂಪಾಯಿ ಕೂಡ ಬೆಲೆ ಏರಿಕೆ ಮಾಡಲಿಲ್ಲ. ಇವತ್ತು ಏಕಾಏಕಿ ಚುನಾವಣೆ ಮುಗಿದು 2 ದಿನ ಆಗಿದೆ. ಚುನಾವಣೆ ಮುಗಿದ ತಕ್ಷಣ ಇವತ್ತು 1000 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ಇದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಈ ಕೂಡಲೇ ಈ ಬೆಲೆ ಏರಿಕೆನ ಹಿಂಪಡಿಬೇಕು ಅಂತೇಳಿ ಆಗ್ರಹ ಮಾಡ್ತೀರಿ. ಸ್ಯಾಂಪಲ್ ಶುರುವಾಗಿದೆ ಅಷ್ಟೇ. ಚುನಾವಣೆ ಮುಗಿಲಿ ಅಂತೇಳಿ BJP ಸರ್ಕಾರ ಕಾಯ್ತಾ ಇತ್ತು. ಇವರು ಕೇವಲ ಚುನಾವಣೆಗೋಸ್ಕರ ಮತ್ತು BJP ಸರ್ಕಾರ ಎಲ್ಲ ಕಡೆ ತರಲಿಕ್ಕೋಸ್ಕರ ಮಾತ್ರ ಇವತ್ತು ಅಧಿಕಾರದಲ್ಲಿದೆ. ಇವ್ರಿಗೆ ಜನಸಾಮಾನ್ಯರ ಬಗ್ಗೆ ಯಾವುದೇ ಥರ ಕಾಳಜಿ ಇಲ್ಲ. ಜನಸಾಮಾನ್ಯರಿಗೂ ಇವ್ರಿಗೂ ಯಾವುದೇ ಥರ ಸಂಬಂಧನೇ ಇಲ್ಲ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಾಳೆಯಿಂದ ಇವತ್ತು ಜಸ್ಟ್ ಶುರುವಾಗಿದೆ. ನಾಳೆಯಿಂದ ಪೆಟ್ರೋಲು, ಡೀಸೆಲ್ಲು ಮತ್ತು ಗೃಹ ಬಳಕೆ ಏನು ಸಿಲಿಂಡರ್ಗಳಿದೆ ಅದು ಎಲ್ಲದರ ಬೆಲೆ ನಾಳೆಯಿಂದ ಏರಿಕೆ ಖಂಡಿತ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸುತ್ತೆ. ಈ ಮೂಲಕ ತಮ್ಮೆಲ್ಲರ ಮೂಲಕ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ಈಗೇನು ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿದೆ, ಇದನ್ನು ಹಿಂಪಡಿಬೇಕು. ಮತ್ತು ಇನ್ನು ಮುಂದೆ ಯಾವುದೇ ರೀತಿ ಈಗಾಗಲೇ ಅತಿ ಹೆಚ್ಚು ಇನ್ಫ್ಲೇಷನ್ ಆಗಿದೆ. ಜನರ ಹತ್ರ ದುಡ್ಡಿಲ್ಲ, ಜನರ ಹತ್ರ ಮಾಡೋದಕ್ಕೆ ಉದ್ಯೋಗ ಇಲ್ಲ. ಹಾಗಾಗಿ ಯಾವುದೇ ಬೆಲೆಗಳನ್ನು ಏರಿಕೆ ಮಾಡಬಾರ್ದು ಅಂತೇಳಿ ತಮ್ಮೆಲ್ಲರ ಮೂಲಕ ನಾವು ಆಗ್ರಹಿಸ್ತೀರಿ.